ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರ ವಂದಿಸುವಂತನಾಗಿದ್ದೇನೆ. ಇವತ್ತಿನ ವೇದವಾಕ್ಯ ಯೋಹಾನ 11:40. ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂತ ಮಾತಾಗಿದೆ. ಯೆರೂಸಲೇಮ್ ಪಕ್ಕದಲ್ಲಿ ಇರುವಂತಹ ಬೆತಾನ್ಯ ಎಂಬ ಊರಿನಲ್ಲಿ ಮರಿಯಳು, ಮಾರ್ತಳು, ಲಾಜರನು ಎಂಬ ಸಹೋದರ ಸಹೋದರಿಯರು ವಾಸವಾಗಿ ಇರ್ತಾರೆ. ಒಂದು ದಿನ ಲಾಜರಸ್ ಅಸ್ವಸ್ಥನಾಗಿ ಚಾಪೆಯಲ್ಲಿ ಮಲಗಿಬಿಡ್ತಾನೆ. ಅಸ್ವಸ್ಥನಾಗಿ ಅವನ ಚಾಪೆಯಲ್ಲಿ ಮಲಗಿರುವಾಗ ಈ ವಿಷಯನ ಬಂದು ಯೇಸು ಸ್ವಾಮಿಗೆ ತಿಳಿಸಿ ಎಂಬುದಾಗಿ ಅವರ ತಂಗಿಯರು ಹೇಳುವಾಗ, ಯೇಸು ಸ್ವಾಮಿಗೆ ಲಾಜರಸ್ ಅಂದ್ರೆ ತುಂಬಾ ಒಂದು ಪ್ರೀತಿ, ದೇವರಿಗೆ ಭಯಭಕ್ತಿ ಆಗಿರುವಂತ ಕುಟುಂಬ. ಯೇಸು ಸ್ವಾಮಿ ಬರುವುದರ ಒಳಗೆ ಲಾಜರಸ್ ತೀರಿ ಹೋಗ್ತಾನೆ. ಮಾರ್ತಳು, ಮರಿಯಳು, ನನಗಿದ್ದಂತ ಒಬ್ಬನೇ ತಮ್ಮ, ನಾವು ದೇವರನ್ನ ನಂಬಿದಂತ ಕುಟುಂಬ ಎಂಬುದಾಗಿ ಗೋಳಾಡ್ತಾರೆ. ನಾನು ಒಬ್ಬನೇ ತಮ್ಮ, ನನ್ನ ಜೊತೆ ಇಷ್ಟು ದಿನ ಇದ್ದಂತ ಆ ತಮ್ಮ ತೀರಿ ಹೋದ್ನಲ್ವಾ, ಇನ್ನು ಮುಂದೆ ಯಾರು ನಮ್ಮ ಜೊತೆ ಇದ್ದಾರೆ? ನಮಗೆ ತಂದೆ ತಾಯಿ ಯಾರು ಇಲ್ಲ. ಇವನು ತಂದೆ ಯಾಕೆ ನನ್ನ ತಮ್ಮ ನಮ್ಮ ಜೊತೆ ಇದ್ದು ನಮ್ಮೆಲ್ಲ ಜವಾಬ್ದಾರಿನ ನಮ್ಮ ಜೊತೆ ಇದ್ದು ನಡೆಸ್ತಾನಂತ ಅನ್ಕೊಂಡ್ವಲ್ವಾ, ಆದ್ರೆ ಯಾರು ಇಲ್ವಲ್ಲ. ಇವಾಗ ನಮ್ಮಿಬ್ಬರನ್ನೇ ಬಿಟ್ಟಿದೀವಲ್ವಾ, ಚಿಕ್ಕ ವಯಸ್ಸಿನಿಂದಲೂ ನಮ್ಮ ಜೊತೆ ಇದ್ದು ಎಂಬುದಾಗಿ ಅವನು ಕಣ್ಣೀರಿಟ್ಟು ಅವನು ತೀರಿ ಹೋದಾಗ ಎಲ್ಲ ಗೋಳಾಡಿ ಯಹೂದ್ಯರಿಗೆಲ್ಲ, ಅವ್ರ ಸ್ವಂತ ಬಂಧುದವ್ರಿಗೆಲ್ಲ ಲಾಜರಸ್ ತೀರಿ ಹೋದ ಎಂಬುದಾಗಿ ವಿಚಾರವನ್ನ ತಿಳಿಸಲ್ಪಡ್ತಾರೆ. ಈ ವಿಚಾರ ಯೇಸುವಿಗೂ ತಿಳಿಯಲ್ಪಡ್ತಾರೆ. ಲಾಜರಸ್ ತೀರಿ ಸಮಾಧಿಯಾಗಿ ಯಹೂದ್ಯರೆಲ್ಲ ಮನೆಗೆ ಬಂದು ಮಾರ್ತಳು, ಮರಿಯಳನ್ನ ಸಮಾಧಾನ ಮಾಡ್ತಿದ್ದಾರೆ, ಸಮಾಧಾನ ಪಡಿಸ್ತಾ ಇದ್ದಾರೆ. ಅವ್ರು ಗೋಳಾಡ್ತಿದ್ದಾರೆ, ನನ್ನ ತಮ್ಮ ತೀರಿ ಹೋದ, ಇಷ್ಟು ದಿನ ನನ್ನ ಜೊತೆ ಇದ್ದ, ನನ್ನ ಜೊತೆ ಇಷ್ಟು ದಿನ ನನ್ನ ತಮ್ಮ ಇದ್ದ, ತೀರಿ ಹೋದ ಎಂಬುದಾಗಿ ಮನಸ್ಸು ನೊಂದು ವೇದನೆಗೆ ಒಳಗಾಗಿ ಇಬ್ಬರು ಸಹೋದರಿಯರು ಅಳ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಸಮಾಧಿ ಮಾಡಿದ ನಂತರ 4 ದಿನಗಳ ನಂತರ ಯೇಸು ಸ್ವಾಮಿ ಆ ಜಾಗದಲ್ಲಿ ಬರ್ತಿದ್ದಾರೆ. ಯೇಸು ಸ್ವಾಮಿ ಆ ಜಾಗದಲ್ಲಿ ಬರುವಾಗ ಯೇಸು ಸ್ವಾಮಿ ಬಂದಿದ್ದಾರೆ ಎಂಬ ವಿಚಾರ ಗೊತ್ತಾದ ನಂತರ ಸಹೋದರರು ಇಬ್ಬರೂ ಬಂದು, ದೇವ್ರೇ ನೀವು ಇದ್ದಿದ್ರೆ ನನ್ನ ತಮ್ಮ ತೀರಿ ಹೋಗ್ತಿರ್ಲಿಲ್ಲ, ನನ್ನ ತಮ್ಮ ತೀರಿ ಹೋದ ದೇವ್ರೆ ಎಂಬುದಾಗಿ ಮನಸ್ಸು ನೊಂದು ಗೋಳಾಡಿ ಅತ್ತು ಹೇಳ್ತಾ ಇದ್ದಾರೆ. ಒಂದು ಕಡೆ ಅವ್ರ ಸ್ವಂತದವರು ಅಳ್ತಾ ಇದ್ದಾರೆ, ಒಂದು ಕಡೆ ಮಾರ್ತಳು, ಮರಿಯಳು ಅಳ್ತಾ ಇದ್ದಾರೆ. ಈ ಅಳುವನ್ನ ನೋಡಿ ಯೇಸು ಕ್ರಿಸ್ತನು ಹಾಗೆ ಮನಸ್ಸು ನೊಂದು ಹೋಗ್ತಾರೆ. ಮನಸ್ಸು ನೊಂದು ಹೋಗಿ ಕಣ್ಣಿನಲ್ಲಿ ಕಣ್ಣೀರು ಬಂತು ಎಂಬುದಾಗಿ ನಾವು ಬೇರೆ ವಾಕ್ಯದಲ್ಲಿ ನಾವು ನೋಡ್ತೇವೆ. ಕಣ್ಣೀರು, ದೇವರು ಸಹ ಹತ್ತರು ಎಂಬುದಾಗಿ ವಾಕ್ಯ ಹೇಳ್ತಾರೆ. ದೇವರು ಸಹ ಅಳ್ತಿದ್ದಾರೆ ನೋಡಿ. ದೇವರು ಹತ್ತಿ ಮಾರ್ತಳು, ಮರಿಯಳಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸಮಾಧಿ ಬಳಿಯಲ್ಲಿ ಜನಗಳೆಲ್ಲ ಮಾತಾಡ್ಕೊಳ್ತಿದ್ದಾರೆ, ಈ ಮನುಷ್ಯ ಕಣ್ಣಿಲ್ದವರು ಕಣ್ಣು ಕೊಟ್ಟಿದ್ದಾರೆ, ಈ ಮನುಷ್ಯ ಅದ್ಭುತ ಮಾಡಿದ್ದಾರೆ, ಓ ಇವ್ರನ್ನು ಸತ್ತವರಿಂದ ಎಬ್ಬಿಸ್ಬಿಡ್ತಾರ ಎಂಬುದಾಗಿ ಜನ ಎಲ್ಲ ಮಾತಾಡ್ತಿದ್ದಾರೆ. ಆದ್ರೆ ಆ ಜಾಗದಲ್ಲಿ ಸಮಾಧಿ ಬಳಿಯಲ್ಲಿ ಎಲ್ಲ ಗೋಳಾಡಿ ಅಳುವುದನ್ನ ದೇವರು ನೋಡ್ತಾ ಇದ್ದಾರೆ. ದೇವರು ಹೇಳ್ತಿದ್ದಾರೆ, ನೀನು ಇವಾಗ್ಲೂ ನೀನು ನಂಬಿದ್ರೆ ದೇವರ ಮಹಿಮೆನ ನೀನು ನೋಡ್ತೀಯ. ನೀನು ಮಾರ್ತಳೆ, ಮರಿಯಳೆ, ಇವಾಗ್ಲೂ ನೀವು ನಂಬ್ರಿ. ನೀನು ನನ್ನನ್ನ ನಂಬುವಾಗ ದೇವರ ಮಹಿಮೆನ ಈ ಒಂದು ದಿನ ನಿಮ್ಮ ಕಣ್ಣುಗಳು ನೋಡಲ್ಪಡ್ತವೆ ಎಂಬುದಾಗಿ ಸಮಾಧಿ ಬಳಿಯಲ್ಲಿ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಿ, ಏಸು ಲಾಜರಸ್ ನೀ ಎದ್ದು ಹೊರಗಡೆ ಬಾ ಎಂಬುದಾಗಿ ಹೇಳುವಾಗ ಲಾಜರಸ್ ಸತ್ತ ಸಮಾಧಿಯಿಂದ ಎದ್ದು ಬರುವುದನ್ನು ನಾವು ನೋಡುವಂತವರಾಗಿರುವ ಈ ಒಂದು ದಿನದಲ್ಲೂ ಸಹ ನಿಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳು ಆಗದ ಹಾಗೆ ಎಷ್ಟು ಕಾರ್ಯಗಳಿದೆ, ಎಷ್ಟೋ ಸಮಸ್ಯೆಗಳು, ಅಯ್ಯೋ ಇದಾಗಲ್ಲ, ನನ್ನ ಲೈಫ್ ನಲ್ಲಿ ಇದಾಗೋದೇ ಇಲ್ಲ ಎಂಬುದಾಗಿ ನಿನ್ನ ತೀರ್ಮಾನ ನೀನು ಮಾಡ್ಬೋದು. ಆದ್ರೆ ನಿನ್ನ ತೀರ್ಮಾನ ಚಿಕ್ಕದಾಗಿದೆ. ಆದ್ರೆ ದೇವರು ನೆನೆಸ್ತಾರೆ, ಸಮಸ್ಯೆ ನಿನ್ನ ಲೈಫ್ ನಲ್ಲಿ ಬಂದಿರುವುದು ಒಳ್ಳೇದಕ್ಕೋಸ್ಕರ ಬಂದಿದೆ ಎಂಬುದಾಗಿ. ಆ ಒಂದು ಸಮಸ್ಯೆ ನಿನ್ನ ಒಳ್ಳೇದಕ್ಕೋಸ್ಕರ ಬಂದಿದೆ ಎಂಬುದಾಗಿ ನೀವು ಯೋಚನೆ ಮಾಡಿ ಸಹೋದರಿ. ಏನೇ ನಿನ್ನ ಲೈಫ್ ನಲ್ಲಿ ಒಂದು ಪ್ರಾಬ್ಲಮ್ಸ್ ಬಂದಿರ್ಬೋದು ಸಹೋದರ, ಯಾವುದೇ ಒಂದು ಸಮಸ್ಯೆಗಳು ನಿನ್ನ ಲೈಫ್ ನಲ್ಲಿ ಬಂದಿರ್ಬೋದು. ಆದ್ರೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನನ್ನ ದೇವರ ಶಕ್ತನಾಗಿರೋನೆ. ಆಮೆನ್, ಹಲ್ಲೆಲೂಯಾ. ಅನೇಕ ಕಾರ್ಯಗಳು ಬಿಸ್ನೆಸ್ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ ಸತ್ತು ಹೋಗಿದೆಯಾ? ಓ ಬಿಸ್ನೆಸ್ ನನಗೆ ಆಗ್ತಿಲ್ಲ, ನನ್ನ ಕೆಲಸ ಎಷ್ಟು ದುಡಿದ್ರೂ ಒಂದು ಒಳ್ಳೆ ವರಮಾನ ಇಲ್ಲ ಎಂಬುದಾಗಿ ನೀನು ಯೋಚನೆ ಮಾಡ್ತಿದ್ಯಾ? ನನ್ನ ದೇವರು ನಿಮ್ಮ ಲೈಫ್ ನಲ್ಲಿ ಅದ್ಭುತ ಮಾಡ್ಲಿಕ್ಕೆ ದೇವರ ಶಕ್ತನಾಗಿದ್ದಾನೆ. ಆಮೆನ್. ನಿನ್ನ ವಿದ್ಯಾಭ್ಯಾಸದಲ್ಲಿ ನಾನು ಎಷ್ಟು ಓದಿದ್ರೂ ನನಗೆ ಓದು ತಲೆಗೆ ಹೋಗ್ತಾ ಇಲ್ಲ, ನನ್ಗೇನೂ ಅರ್ಥ ಆಗ್ತಿಲ್ಲ, ಯೋಚನೆ ಮಾಡ್ತಿದ್ಯಾ? ನನ್ನ ದೇವ್ರು ಹೇಳ್ತಿದ್ದಾರೆ, ನಿನ್ನ ಲೈಫ್ ನಲ್ಲಿ ಅದ್ಭುತ ಮಾಡ್ಲಿಕ್ಕೆ ಇದ್ದಾನೆ.
ನೀನು ನನ್ನನ್ನು ಕೇಳ್ಕೊಳ್ಳುವಾಗ ನಾನು ನಿನ್ನ ಲೈಫ್ ನಲ್ಲಿ ಒಂದು ಅದ್ಭುತ ಮಾಡೇ ಮಾಡ್ತೇನೆ ಎಂಬುದಾಗಿ ಹೇಳುವ ದೇವರು ಹೇಳ್ತಾ ಇದ್ದಾರೆ. ಈ ಒಂದು ದಿನ ಸಹೋದರ ಸಹೋದರಿಯರೇ, ನೀನ್ ನಂಬುವಾಗ ದೇವರ ಮಹಿಮೆ ನಿಮ್ಮ ಕಣ್ಣುಗಳು ಕಾಣುತ್ತವೆ. ನೀನ್ ನಂಬುವಾಗ ಇದೇ ದಿನದಲ್ಲಿ ದೇವರು ನಿನ್ನ ಲೈಫ್ ನಲ್ಲಿ ಅದ್ಭುತ ಮಾಡುವುದನ್ನ ನಿನ್ನ ಕಣ್ಣುಗಳು ನೋಡುವಂತನಾಗಿರ್ತೀಯ. ಈ ಒಂದು ದಿನ ದೇವರು ಅದ್ಭುತ ಮಾಡ್ತಾರೆ ನಿನ್ನ ಲೈಫ್ ನಲ್ಲಿ. ಆಮೆನ್. ಯಾವ್ದು ಆಗಲ್ಲ ಎಂಬುದಾಗಿ ನೀನು ನೆನೆಸ್ತೀಯೋ ಅದನ್ನ ದೇವರು ಮಾಡಿ ಮುಗಿಸುವ ದೇವರು. ಇಲ್ಲದನ್ನ ಇರುವುದನ್ನಾಗಿ ಕರೆಯುವ ದೇವರು ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ತಿದ್ದಾರೆ ಎಂಬುದಾಗಿ ನೀವು ಮರೆತು ಹೋಗ್ಬಿಡಬೇಡಿ. ಆಮೆನ್. ದೇವರು ಅದ್ಭುತ ಸ್ವರೂಪಿ ಇವಾಗ್ಲೂ ನಿಮ್ಮ ಜೀವನಗಳಲ್ಲಿ ಅದ್ಭುತ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ನೀನು ನಂಬುವಾಗ ವೇದವಾಕ್ಯ ಹೇಳ್ತದ, ದೇವ್ರು ಹೇಳ್ತಾ ಇದಾರೆ ಒಂದು ಮಾತು, ನೀನ್ ನಂಬಿದರೆ ದೇವರ ಒಂದು ಮಹಿಮೆ ಬಂದು ಈ ಒಂದು ದಿನ ನೀನ್ ನೋಡ್ತೀರಾ. ಆಮೆನ್. ನೀವು ನಂಬಬೇಕಮ್ಮ. ದೇವರ ಸಮ್ಮುಖದಲ್ಲಿ ದೇವರು ನಮ್ಗೆ ಅದ್ಭುತ ಮಾಡ್ತಾರೆ, ದೇವರು ನಮ್ಗೆ ಅತಿಶಯ ಮಾಡ್ತಾರೆ ಎಂಬುದಾಗಿ ನೀನು ನಂಬುವಾಗ ಆ ನಂಬಿಕೆ ನಿನ್ನ ಜೀವನದಲ್ಲಿ ಅದ್ಭುತವನ್ನ ಮಾಡುತ್ತದೆ. ಆಮೆನ್. ಈ ಒಂದು ದಿನ ದೇವರಲ್ಲಿ ನೀನು ಯಾವ್ಯಾವ ಕಾರ್ಯದಲ್ಲಿ ಸೋತು ಹೋಗಿದೆಯೋ ಈ ಒಂದು ದಿನ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆಮೆನ್. ಈ ಒಂದು ದಿನ ಪ್ರಾರ್ಥನೆ ಮಾಡಿ ನೀವು ದೇವರ ಕರದಲ್ಲಿ ಎಲ್ಲ ಒಪ್ಪಿಸಿ ನೀವು ದೇವರನ್ನ ನಂಬುವಾಗ ಅದ್ಭುತವನ್ನ ನಿಮ್ಮ ಕಣ್ಣುಗಳು ಕಾಣುತ್ತವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.